ನಮಸ್ಕಾರ ಬಾಸು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷು. ಇವತ್ತಿನ ವಿಚಾರ ಬಂದು ಇವತ್ತು ನಡೀತಾರೋ ಬೆಂಗಳೂರು ಬುಸ್ ಮತ್ತೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ಗೆ ನಮ್ಮ ಬೆಂಗಳೂರು ಬುಸ್ ಸ್ಟಾರ್ಟಿಂಗ್ 7 ಯಾವ ರೀತಿ ಇರುತ್ತೆ, ಯಾವ ಆಟಗಾರ ಇರಬೇಕು, ಯಾವ ಆಟಗಾರ ಇರಬಾರ್ದು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಡೈಲಾಗ್ಗಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರ. ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ನಿಮ್ಮ ಪ್ರಕಾರ ಇವತ್ತು ಬೆಂಗಳೂರು ಬುಸ್ ಅವರ ಸ್ಟಾರ್ಟಿಂಗ್ 7 ಯಾವ ರೀತಿ ಇರಬೇಕು, ಯಾವ ಆಟಗಾರ ಇದ್ರೆ ಚೆನ್ನಾಗಿರುತ್ತೆ, ಯಾವ ಆಟಗಾರ ಇಲ್ದವರೆ ಮ್ಯಾಚ್ ಗೆಲ್ಲುತ್ತೆ, ಯಾವ ಆಟಗಾರ ಇದ್ರೆ ಮ್ಯಾಚ್ ಗೆಲ್ಲುತ್ತೆ ಅಂತ ಕೊಡ್ಸ ಕಮೆಂಟ್ ಮಾಡಿ ಗುರು. ನೋಡಿ ನಿಮ್ಮ ಪ್ರಕಾರ ಯಾರು ಬದಲಾವಣೆ ಆಗಬೇಕು ಬೆಂಗಳೂರು ಬುಸ್ ಪರವಾಗಿ ಸ್ಟಾರ್ಟಿಂಗ್ 7 ಅಂತ ಕನಸಲ್ಲಿ ಕಮೆಂಟ್ ಮಾಡಿ ಗುರು. ನಮ್ಮ ಬೆಂಗಳೂರು ಬುಸ್ ಇವತ್ತಿನ ಪಂದ್ಯ ತುಂಬಾನೇ ಕ್ರೂಷಲ್ ಆಗುತ್ತೆ, ಎಲ್ಲರೂ ಕೂಡ ಗೊತ್ತಿರಬಹುದು. PK11 ಉಳಿಬೇಕು ಅಂತಾರೆ ಬೆಂಗಳೂರು ಬುಸ್. ಇವತ್ತಿನ ಪಂದ್ಯ ಗೆಲ್ಲಲೇಬೇಕು ಗುರು, ತುಂಬಾನೇ ಕ್ರೂಷಲ್ ಆಗುತ್ತೆ ಅಂತ ಇಡೀ PK ಎಲ್ಲ ಟೀಮ್ಗಳು ಕೂಡ ಗೊತ್ತು. ಡೇಂಜರ್ ಝೋನ್ ಇರೋದು ಯಾರಪ್ಪ ಅಂತಾರೆ ಬೆಂಗಳೂರು ಬುಸ್, ಗುಜರಾತ್ ಎರಡು ತಂಡಗಳು ಕೂಡ ಫುಲ್ ಡೇಂಜರ್ ಝೋನ್ ಇದ್ದಾರೆ ಅಂತ ಹೇಳ್ಬೇಕು. ಎರಡು ತಂಡಗಳು ಕೂಡ ಗೆಲುವೇ ಸಿಗ್ತಾರೆ ಅಂತ ಹೇಳ್ಬೇಕು. ಆದರೆ ಇವತ್ತಿನ ಪಂದ್ಯ ಬೆಂಗಳೂರು ಬುಸ್ ಗೆಲ್ತು ಅಂತಾರೆ PK11 ಮೂರನೇ ಪಂದ್ಯ ಗೆದ್ದಂಗೆ ಆಗುತ್ತೆ ಅಂತ ಹೇಳ್ಬೇಕು ಗುರು. ಏನೇ ಆದರೂ ಓಪ್ ಇಟ್ಕೊಳ್ಳೇಬೇಕು, ಬೆಂಗಳೂರು ಬುಸ್ ಗೆಲ್ತಾರೆ ಅಂತ. ಇವತ್ತು ನಮ್ಮ ಬೆಂಗಳೂರು ಬುಲ್ಸರು ಸ್ಟಾರ್ಟಿಂಗ್ 7 ಯಾರನ್ನ ಇಳಿಸ್ಬೇಕು ಅಂತ ಅಂದರೆ ಗುರು, ಡೈರೆಕ್ಟಾಗಿ ಸುಶೀಲು, ಅಕ್ಷಿತ್ ಅವ್ರನ್ನ ಇಳಿಸ್ಬೇಕು ಅಂತ ಹೇಳ್ತೀನಿ. ಪರ್ದೀಪ್ ನರ್ವಾಲ್ನ ಅವ್ರನ್ನ ಕರ್ಕೊಂಡು ಬರಲೇಬಾರ್ದು ಅಂತ ಹೇಳ್ತೀನಿ. ಅಂದರೆ ಅವ್ರನ್ನ ಯಾವುದಾರ ಸಬ್ಸ್ಟಿಟ್ಯೂಷನ್ ಮುಖಾಂತರ ಕರ್ಕೊಂಬಂದು ಆಡಿಸಿದ್ರೆ ಪರವಾಗಿರುತ್ತೆ, ನಡೆಯುತ್ತೆ. ಆದರೆ ಡೈರೆಕ್ಟಾಗಿ ಪರ್ದೀಪ್ ನರ್ವಾಲ್ನ ಕರ್ಕೊಂಬರೋದು ಸ್ಟಾರ್ಟಿಂಗ್ 7 ವೇಸ್ಟು ಅಂತ ಹೇಳ್ತೀನಿ. ಯಾಕಂದರೆ ಅವರು ಅಷ್ಟೊಂದು ಫಾರ್ಮಲ್ಲಿ ಕೂಡ ಕಂಡು ಬರ್ತಾರೆ. ಎಲ್ಲ ಒಂದೇ ಒಂದು ಮ್ಯಾಚ್ ಚೆನ್ನಾಗಿ ಆರ್ಡರ್ ಬಿಡ್ತು ಅಂತಂದರೆ ಇನ್ನು ಅವರು ಕೂಡ ಸರಿಯಾಗಿ ಮ್ಯಾಚ್ ಎಲ್ಲ ಆಡ್ತಲೂ ಇಲ್ಲ, ಮ್ಯಾಚ್ ಎಲ್ಲ ಆಡಿಸ್ತಾಲೂ ಇಲ್ಲ. ಅವರು ಕೂಡ ಬೆಂಚಲ್ಲಿ ಸುಮ್ಮನೆ ಕೂತ್ಕೊತಿದ್ದಾರೆ ಅಂತ ಹೇಳಬೇಕು. ಪರ್ದೀಪ್ ನರ್ವಾಲ್ ಅವರು ಒಳ್ಳೆ ಆಟಗಾರ, ನೋ ಡೌಟ್ ಅಂತ ಹೇಳಬೇಕು. ಇವತ್ತು ನಿತಿನ್ ರಾವನ್ ಅವರು ಓಪನ್ ಅಪ್ ಆಗಿ ಆಡಬೇಕು ಅಂತ ಹೇಳ್ತೀನಿ ಅಂತಾರೆ. ಅವರು ಟ್ಯಾಕಲ್ಲು ಅಟ್ಯಾಕ್ ಮಾಡಿದ್ರೆ ಸಾಕು, ಟ್ಯಾಕಲ್ ಸಕ್ಸಸ್ ಆಗುತ್ತೆ. ಅವರು ಎದ್ರಿಕೊಂಡು ಆಡ್ತಾರೆ, ಸ್ವಲ್ಪ ಟ್ಯಾಕಲಲ್ಲಿ ಎದ್ರಿಕೊಂಡು ಟ್ಯಾಕಲ್ ಆಗ್ತಾರೆ ಅಂತ ಹೇಳ್ಬೇಕು. ಇವತ್ತು ಆ ರೀತಿ ಆಡಬಾರ್ದು. ಜೈಪುರ್ ಪಿಂಗರ್ಸ್ ವಿರುದ್ಧ ಚೆನ್ನಾಗಿ ಆಗ್ಬೇಕು. ಅಲ್ಲಿ ಅರ್ಜುನ್ ಅವರು ಒಬ್ಬನ ಕಟ್ ಆಗ್ತು ಅಂತಾನೆ ಸಾಕು, ಬೆಂಗಳೂರು ಬುಸ್ ಆರಾಮಾಗಿ ಗೆಲ್ಬೋದು ಅಂತ ಹೇಳ್ತೀನಿ. ನೀವೇ ಕಟ್ ಮಾಡಿ. ಮತ್ತೆ ಆ ಕಡೆ ಅಪೋಸಿಟ್ ಸುರ್ಜಿತ್ ಅವರು ಇದ್ದಾರೆ. ಸುರ್ಜಿತ್ ಅವರು ನಮ್ಮ ಬಗ್ಗೆ ಎಲ್ಲ ಗೊತ್ತು ಅಂತಾರೆ, ಹೊಸರಿದ್ದಾರೆ, ಬೇರೆ ಆಟಗಾರ ಬಿಡು ರೈಡರ್ಸ್ಗಳು ಈಗ ಯಾರು ಕೂಡ ಇಲ್ಲ ಅಂತ ಹೇಳ್ಬೇಕು. ಎಲ್ಲ ಹೊಸ ಆಟಗಾರ ಇದ್ದಾರೆ ಬೆಂಗಳೂರು ಬುಸ್ ಅಂತ ಹೇಳ್ಬೇಕು. ವೀಕ್ನೆಸ್ ಸ್ಟ್ರೆಂತ್ ಗೊತ್ತಾಗೋದಿಲ್ಲ ಯಾವುದೇ ಆಟಗಾರರು ಕೂಡ. ಪ್ರದೀಪ್ ಅವರು ಕೂಡ ಚೆನ್ನಾಗಿ ಸ್ಟಂಡಿಂಗ್ಸಲ್ಲಿ ಇತ್ತು ಅಂತ ಸಬ್ಸ್ಟಿಟ್ಯೂಷನ್ ಮುಖಾಂತರ ಆಡಿದ್ರು ಅನ್ನೋದಾಯಿತು ಅಂತಾರೆ. ಬಂದು ಚೆನ್ನಾಗಿ ಓಪನ್ ಅಪ್ ಆಗ ಆಡಲಿ, ನುಗ್ಲಿ, ಗೆಲ್ಲಿಸಲಿ ಮ್ಯಾಚ್ನ ಅಂತ ಬಯಸೋಣ ಗುರು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಟ್ ಮಾಡಿ. ಇವತ್ತು ಬೆಂಗಳೂರು ಬುಲ್ಸರು ಸ್ಟಾರ್ಟಿಂಗ್ 7 ಸುಶೀಲು, ಅಕ್ಷಿತ್ ಇವರಿಬ್ಬರನ್ನು ಕೂಡ ಡೈರೆಕ್ಟಾಗಿ ಇಳಿಸ್ಬೇಕು. ಯಂಗ್ಸ್ಟರ್ಗಳೆಲ್ಲ ಬಿಸಿ ರಕ್ತ ಯಾವ ರೀತಿ ಕುದಿಯುತ್ತೆ ಅಂತ ನೋಡಬೇಕು. ಯಾಕಂತಾರೆ ಕಳೆದ ವರ್ಷ ಮಿಂಚಿದ್ದೆ ಅವ್ರು ಇಬ್ಬರು ಅಂತ ಹೇಳ್ಬೇಕು. ಆದರೆ ಈ ವರ್ಷ ಅವ್ರಿಗೆ ಸರಿಯಾಗಿ ಚಾನ್ಸೇ ಕೊಡ್ತಿಲ್ಲ ಅಂತ ಹೇಳ್ಬೇಕು. ಸುಶೀಲರು ಕೂಡ ಚಾನ್ಸ್ ಕೊಡ್ತಾಯಿಲ್ಲ, ಅಕ್ಷಿತ್ ಅವರು ಕೂಡ ಸರಿಯಾಗಿ ಚಾನ್ಸ್ ಕೊಡ್ತಿಲ್ಲ. ಅಕ್ಷಿತ್ ಅವರು ಲಾಸ್ಟ್ ಮ್ಯಾಚು ಚೆನ್ನಾಗಿ ಆಟ ಆಡ್ರು ಗೊತ್ತಿರ್ಬೋದು, ಇವತ್ತು ಕೂಡ ಚೆನ್ನಾಗಿ ಆಟ ಆಡ್ಬೋದು. ಚಾನ್ಸ್ ಕೊಟ್ಟು ನೋಡಬೇಕು ಅಂತ ಹೇಳ್ತೀನಿ ಗುರು. ಸಕ್ಸಸ್ ಆಗಲಿಲ್ವಾ, ಪ್ರದೀಪ್ ಸಕ್ಸಸ್ ಆಗಿಲ್ಲ ಅಂದರೆ ಡೈರೆಕ್ಟಾಗಿ ಚೇಂಜ್ ಮಾಡಬೇಕು. 5 ನಿಮಿಷ ಆಗಿಲ್ಲ, 10 ನಿಮಿಷ ಆಗಿಲ್ಲ, ಡೈರೆಕ್ಟಾಗಿ ಚೇಂಜ್ ಮಾಡಿ ಡೈರೆಕ್ಟಾಗಿ ಸುಶೀಲ್, ಅಕ್ಷತ್ಗೆ ಚಾನ್ಸ್ ಕೊಡಬೇಕು ಅಂತ ಹೇಳ್ತೀನಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ಇವತ್ತು ಓಪನ್ ಅಪ್ ಆಗಿ ಆಡಬೇಕು. ಎಲ್ಲ ಆಟಗಾರರು ಕೂಡ ಪ್ರಾಣ ಇಕ್ಕಿ ಆಡೆ ಅಂತ ಹೇಳಕ್ಕಲ್ಲ, ಓಪನ್ ಅಪ್ ಆಗಿ ಕೂತ್ಕೊಂಡು ಯಂಗ್ ಸ್ಟಾರ್ ಹಂಗೆ ಆಡ್ತಾ ಇರಬೇಕು, ಬಿಸಿಲಾಗ್ತಾ ಕೂದಿತಾ ಹಂಗೆ ಆಡಬೇಕು ಅಂತ ಹೇಳ್ತೀನಿ. ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ಸಿಗೋ ಎಷ್ಟು ತರ. ಬೈ ಬೈ, ನಮಸ್ಕಾರ. ಜೈ ಬೆಂಗಳೂರು ಬುಸ್. ಈ ಸಲ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸೀಸನ್ ಟಾಟಾ, ಬೈ ಬೈ ಗುರು.